ಸರ್, ಮಹಾನಗರ ಪಾಲಿಕೆ ಆಯುಕ್ತರನ್ನ ದಿಢೀರನೆ ಬದಲಾವಣೆ ಮಾಡಿದ್ರು, ವರ್ಗಾವಣೆ ಮಾಡಿದ್ರು. ಅಲ್ಲ, ಅದಕ್ಕೆ ನಾನು ಒಂದು ಹೇಳ್ತೀನಿ, ಒಂದು ಯಾವುದೋ ಒಂದು ಆಡಳಿತ ನಾನು ಈ ಪರ್ಟಿಕ್ಯುಲರ್ಲಿ ಕಮಿಷನ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಗುಜರಾತ್ ಹೋಗಿದ್ದೆ ಆಡಿಗೆ ಅಡ್ಮಿನಿಸ್ಟ್ರೇಟಾಗ. ಅಲ್ಲಿ ಒಬ್ಬರು ನಾನು ಬ್ರೀಫ್ ಮಾಡಕ್ಕೆ ಬಂದವರು, ಅಲ್ಲಿ IAS ಅಧಿಕಾರಿ ಕಳೆದ 5 ವರ್ಷದಿಂದ ಅದರ ಡಿಪಾರ್ಟ್ಮೆಂಟ್ ಇಲ್ಲ. ಈ ಹೊಸದಾಗಿ ಬರ್ತದೆ ಮತ್ತೆ ಕಮಿಷನ್. ನಾನು ಮೊನ್ನೆ ಲಾಸ್ಟ್ ವೀಕ್ ಅವ್ರ ಜೊತೆ ಹಲವಾರು ವಿಷಯ ಡಿಸ್ಕಷನ್ ಮಾಡಿದ್ವಿ, ಅದೆಲ್ಲ ಬ್ರೀಫ್ ಮಾಡಿದ್ರು. ನೆಕ್ಸ್ಟ್ ವೀಕ್ ನಾವು ಒಂದು ವಿಸಿಟ್ ಮಾಡೋಣ ಅಂತ ಹೇಳಿದ್ದೆ. ಈಗ ನೋಡಿ ಚೇಂಜ್ ಆಗುತ್ತೆ. ಈಗ ಹೊಸದಾಗಿ ಬಂದು ಅವಾಗ ಕಲ್ಕೋಬೇಕು. ನಾವು ನಾಯಿದ್ದೀನಿ ಪದೇ ಪದೇ ಮಿನಿಮಮ್ 3 ವರ್ಷ ಇರಬೇಕು. ಸರ್, ವಿಷಯ ಅದಲ್ಲ. ಯಾಕಂತಂದ್ರೆ ನೀವು ಈಗ ಮಹಾನಗರ ಪಾಲಿಕೆಯಲ್ಲಿ ಆಡಳಿತದಲ್ಲಿ ಅದ್ರಿ, ಈಗಾಗಲೇ ಭ್ರಷ್ಟಾಚಾರ ವಿಷಯದ ಕುರಿತಾಗಿ ಚರ್ಚೆ ನಡೀತಾ ಇತ್ತು, ಆರೋಪಗಳಾಗ್ತಾ ಇತ್ತು ಅಧಿಕಾರಿಗಳ ಮೇಲೆ. ಇಂಥದ್ದೊಂದು ಸರ್ಕಾರ ನಿರ್ಣಯ ತೆಗೆದುಕೊಂಡದಕ್ಕ ತಾವು ಸಮರ್ಥಿಸ್ತಾರ ಅಥವಾ ಏನ್ ಮಾಡ್ತಾರೆ? ಒಂದೇ ಒಂದು ನಾವು ಜನರಲ್ ಒಂದು ಸ್ಥಳದಲ್ಲಿ ಒಂದು ಅಧಿಕಾರಿಯಿಂದ 3 ವರ್ಷ ಅವಕಾಶ ಕೊಡಿ. ಅವರು ಇನ್ಎಫಿಷಿಯಂಟ್ ಇದ್ರೆ ಆಕ್ಷನ್ ತಗೊಳ್ರಿ, ಇನ್ಎಫಿಷಿಯಂಟ್ ಅಂತ ಹೇಳಿ. ಅದು ಬಿಟ್ಟು ಪದೇ ಪದೇ ವರ್ಗಾವಣೆ ಮಾಡೋದ್ರಿಂದ ಡೆವಲಪ್ಮೆಂಟ್ಗೆ ಹ್ಯಾಮರ್.